ಪೂರ್ತಿ ವ್ಲಾಗ್. ನಾನು ಕೃತಿಕಾ. ಇವಾಗ ಟೈಮ್ ಅರೌಂಡ್ ಬೆಳಿಗ್ಗೆ 3 ಆಗಿದೆ. ಹಬ್ಬ ಇಷ್ಟು ಬೇಗ ಎದ್ದು ಎಲ್ಲಿ ಹೊರಟಿದ್ದೇವೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾಳೆ ನಮ್ಮ ಫ್ರೆಂಡ್ ಸಜಿತ್ ಮದುವೆ ಇರೋದ್ರಿಂದ ನಾವೆಲ್ಲರೂ ಇವಾಗ ತ್ರಿಶೂರ್ಗೆ ಹೊರಟಿದ್ದೇವೆ. ಬೆಳಿಗ್ಗೆ ಬೇಗ ಎದ್ದು ಹೊರಟಿರೋದ್ರಿಂದ ಸ್ವಲ್ಪ ಲೈಟಾಗಿ ಹಸಿವು ಆಗ್ತಾ ಇತ್ತು. ಆನ್ ದ ವೇಲಿ ರಿಫ್ರೆಶ್ಮೆಂಟ್ಗಂತ ಟೀ ಆ್ಯಂಡ್ ಬಿಸ್ಕೆಟ್ ತಿಂದ್ವಿ. ಹೋಪ್ ನೀವೆಲ್ಲರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳಿಗೋಸ್ಕರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ഇതാണ് സതീഷ്. ಬ್ಯಾಂಗ್ಳೂರಿಂದ ತ್ರಿಶೂರ್ಗೆ ಅರೌಂಡ್ 9 to 10 hours ಜರ್ನಿ ಇದೆ. ಹೋಗಬೇಕಾದ್ರೆ ಆನ್ ದ ವೇಲಿ ಅಲ್ಲಿ ಇಲ್ಲಿ ಬ್ರೇಕ್ ತಗೊಂಡು ಹೋಗೋದ್ರಿಂದ ಇನ್ನೂ 2 hours ಎಕ್ಸ್ಟ್ರಾ ಬೇಕಾಗುತ್ತೆ. ನಮ್ಮ ಪ್ಲಾನ್ ಏನಂದರೆ ಲಂಚ್ಗೆ ತ್ರಿಶೂರ್ ರೀಚ್ ಆಗಬೇಕು ಅಂತ. ಹಾಗಾಗಿ ಬೆಳಿಗ್ಗೆ ಬೇಗನೆ ಹೊರಟಿದ್ದು, ಸೊ ದಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ. ನಾವಿವಾಗ ಹೋಗ್ತಾ ಇರೋದು ಬ್ಯಾಂಗ್ಳೂರ್ ಟು ಕೊಯಂಬತ್ತೂರ್ ಹೈವೇಯಲ್ಲಿ. ಈ ರೋಡ್ ತುಂಬಾ ಚೆನ್ನಾಗಿದೆ. ಈ ರೂಟ್ ಅಲ್ಲದೆ ನಾವು ಬೆಂಗಳೂರಿಂದ ತ್ರಿಶೂರ್ಗೆ ಹೋಗಬೇಕಾದ್ರೆ ವಯಾ ಮೈಸೂರು, ಬಂಡೀಪುರ, ಮುದುಮಲೈ ಥ್ರೂ ಕೂಡ ಹೋಗ್ಬೋದು. ಆ ರೂಟ್ ಕೂಡ ತುಂಬಾ ಚೆನ್ನಾಗಿದೆ. ಬಂಡೀಪುರ್ ಫಾರೆಸ್ಟ್ ರೂಟಿಂದ ಹೋಗೋದ್ರಿಂದ ಕೆಲವೊಮ್ಮೆ ನೋಡೋದಕ್ಕೆ ವೈಲ್ಡ್ ಅನಿಮಲ್ಸ್ ಕೂಡ ಸಿಗುತ್ತೆ. ಏನು ನೋಡಲಿಲ್ಲ ಅಂದರೂ ಕಂಪಲ್ಸರಿಯಾಗಿ ಆನೆ ಮತ್ತು ಜಿಂಕೆನ ನೋಡ್ತೇವೆ. ಲಾಸ್ಟ್ ಟೈಮ್ ನಾವು ತ್ರಿಶೂರ್ಗೆ ಹೋಗಬೇಕಾದ್ರೆ ಅದೇ ರೂಟಾಗಿ ಹೋಗಿದ್ವಿ. ಲಾಸ್ಟ್ ಇಯರ್ ನಾವು ತ್ರಿಶೂರ್ಗೆ ತ್ರಿಶೂರ್ಪುರಂ ನೋಡೋದಕ್ಕೆ ಹೋಗಿದ್ವಿ. ನೀವೇನಾದರೂ ನಮ್ಮ ತ್ರಿಶೂರ್ಪುರಂ ವ್ಲಾಗ್ಸ್ನ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೋಡ್ಕೊಂಡು ಬನ್ನಿ. ನಾವಿವಾಗ ಮೇಟೂರ್ ರೀಚ್ ಆದ್ವಿ. ಇವಾಗ ಟೈಮ್ ಅರೌಂಡ್ 6:45 ಆಗಿದೆ. ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ಹಸಿವು ಕೂಡ ಆಗ್ತಾ ಇತ್ತು. ಹಾಗಾಗಿ ನಾವಿಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲೂ ಕೂಡ ಯಾವ ರೆಸ್ಟೋರೆಂಟು ಓಪನ್ ಇರಲಿಲ್ಲ. ಹಾಗಾಗಿ ನಾವಿಲ್ಲಿ ಬೇಕ್ರಿಗೆ ಬಂದ್ವಿ. ಇಲ್ಲಿಂದ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ದೂರದಿಂದ ನೋಡ್ಬೇಕಾದ್ರೆ ರೆಸ್ಟೋರೆಂಟ್ ಅಂತ ಅನ್ಕೊಂಡು ಸ್ಟಾಪ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಇದು ಕೂಡ ಬೇಕ್ರಿನೇ. ಈ ಹೈವೇಲಿ ಬೇಕ್ರಿ ಅಂತೂ ತುಂಬಾನೇ ಸಿಗುತ್ತೆ. ಆದ್ರೆ ಬ್ರೇಕ್ಫಾಸ್ಟ್ಗೆ ಯಾವ ರೆಸ್ಟೋರೆಂಟು ಓಪನ್ ಆಗಿರಲಿಲ್ಲ. ನೋಡೋಣ ಮುಂದೆ ಯಾವ್ದಾದ್ರೂ ಸಿಗ್ಬೋದು. ಫೈನಲಿ ನಾವಿವಾಗ ರೆಸ್ಟೋರೆಂಟ್ ರೀಚ್ ಆದ್ವಿ. ನಮ್ಗಂತೂ ತುಂಬಾನೇ ಹಸಿವಾಗಿತ್ತು. ಬ್ರೇಕ್ಫಾಸ್ಟ್ ಮುಗಿಸಿ ನಾವಿವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೇವೆ.
ನಾವಿವಾಗ ತ್ರಿಶೂರ್ ರೀಚ್ ಆದ್ವಿ. ಮನೆ ರೀಚ್ ಆಗ್ತಿದ್ದಂತೆ ಸಜಿತ್ ಅವರ ಅಮ್ಮ ಬಂದು ನಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡಿದ್ರು. ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ. ತ್ರಿಶೂರ್ನಲ್ಲಿ ನಡೆದ ಮದುವೆ ಸಂಭ್ರಮ ಇನ್ನೂ ಬಾಕಿ ಇದೆ. See you in the next vlog. Until then, bye. Stay tuned.